ಹೇಳಿ ಕೇಳಿ ಸ್ಟೂಡೆಂಟ್ಸ್ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕೂಡ ತನ್ನ ಇನ್ವಾಲ್ವ್ಮೆಂಟ್ ಅನ್ನ ಹೆಚ್ಚು ಮಾಡೋದಕ್ಕೆ ಶುರು ಮಾಡಿತು. ಈ ಕಾರಣಕ್ಕಾಗಿನೇ ರಾಜ್ಯದಿಂದ ಒಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ದಂತ ಮೂರು ಮಂದಿ ನಾಯಕರುಗಳನ್ನ ಅಲ್ಲೇ ವೆಯ್ಟ್ ಮಾಡಿಸಿದ್ರು. ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಂತ ಸ್ಥಳದಲ್ಲಿ ಅವರನ್ನು ಕೂರಿಸ್ಕೊಂಡು ದೊಡ್ಡ ಪ್ರತಿಭಟನೆ ಮಾಡಿದ್ದು ಆಯ್ತು. ಇದರ ಕಾರಣ ಏನು, ಇಂಪ್ಯಾಕ್ಟ್ ಏನಾಗ್ತಾ ಬಂತು ಅಂತಂದ್ರೆ, ರಾಜ್ಯದಿಂದ ಇವರು ಒಂದು ಪಟ್ಟಿ ತಗೊಂಡು ಹೋಗಿದ್ರಲ್ಲ, ಅಂದ್ರೆ ಸಚಿವ ಸಂಪುಟ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಎಕ್ಸ್ಪ್ಯಾನ್ಷನ್, ಆ ವಿಸ್ತರಣೆ ಆಗಲೇ ಇಲ್ಲ. ಬಟ್ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟು ಆಯಿತು, ಸ್ಟೂಡೆಂಟ್ಸ್ ಜಂತರ್ ಮಂತರಿಂದ ಹೊರಟಿದ್ದು ಆಯಿತು. ಸ್ವಲ್ಪ ಸನ್ನಿವೇಶ ಅಥವಾ ಪರಿಸ್ಥಿತಿ ತಣ್ಣಗಾಗ್ತಾ ಇರುವಂಥ ಸಂದರ್ಭದಲ್ಲೇ ರಾಜ್ಯದ ಮಂದಿ, ಅದರಲ್ಲೂ ನಮ್ಮ ಶಾಸಕರುಗಳು, ನಮಗೊಂದು ಸಚಿವ ಸ್ಥಾನ ಸಿಗ್ಬೋದಾ ಅಂತ ಆಸೆಗಣ್ಣಿನಿಂದ ದೆಹಲಿ ಕಡೆಗೆ ನೋಡೋದಕ್ಕೆ ಕಾರಣ ಆಗ್ತಾ ಇದೆ. ಹೌದು, ಕ್ಯಾಬಿನೆಟ್ 2.0 ಸಂಬಂಧಪಟ್ಟ ಹಾಗೆ ಮಾತುಕತೆಗೆ ಈಗ ದೆಹಲಿ ಮತ್ತೆ ರಾಜ್ಯ ನಾಯಕರನ್ನ ಆಹ್ವಾನಿಸಿದೆ. ಈ ಕಾರಣಕ್ಕಾಗಿಯೇ ಡಿ ಕೆ ಶಿವಕುಮಾರ್, ಬಿ ಕೆ ಹರಿಪ್ರಸಾದ್ ಹಾಗೆ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದು, ಬಹುಶಃ ಒಂದು 2 ದಿನದಲ್ಲೇ ಈ ಪಟ್ಟಿ ಫೈನಲ್ ಆಗಿ ಅಲ್ಲಿನ ಒಂದು ಅಧಿಕೃತ ಪಟ್ಟಿ ಬರ್ಬೋದಾದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಬನ್ನಿ ಹಾಗಾದ್ರೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ರಾಜ್ಯದ ಸಂಪುಟ ವಿಸ್ತರಣೆ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಕಾಂಗ್ರೆಸ್ ಹೈಕಮಾಂಡ್ ಸಚಿವರ ಪಟ್ಟಿಗೆ ಅಂತಿಮ ಮುದ್ರೆ ಒತ್ತಬೇಕು ಅಥವಾ ಸಚಿವಾಕಾಂಕ್ಷಿಗಳ ಪಟ್ಟಿ ಪರಿಷ್ಕರಣೆ ಮಾಡಿ ಖಾತೆ ಹಂಚಬೇಕು. ಈ ಕಾರ್ಯಕ್ಕೆ ಮುಂದಿನ ವಾರ ಚಾಲನೆ ಸಿಗೋ ಲಕ್ಷಣ ಗೋಚರಿಸ್ತಾ ಇದೆ. ಮುಂಗಾರು ಅಧಿವೇಶನದಲ್ಲಿ ಬ್ಯುಸಿ ಇರುವ ದಿಲ್ಲಿ ನಾಯಕರು ರಾಜ್ಯದ ಕಡೆ ಗಮನ ವಹಿಸೋದು ಖಾತ್ರಿಯಾಗಿದೆ. ಅದಕ್ಕೂ ಮುನ್ನ ದೆಹಲಿ ಭೇಟಿ ಬಗ್ಗೆ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಕೇಳಿ. ಸಂಸತ್ ಸದಸ್ಯರ ಸಭೆಯನ್ನ ಕರೆದಿದ್ದೀರಿ. ನಾಳೆ ಬರದ ವಿಚಾರ ಅವರು ಕೂಡ ಮುಂದಕ್ಕೆ ಮಾಡಿಕೊಡ್ಬೇಕು. ಮುಂದಕ್ಕೆ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡೋದಿದೆ. ಕೇಳಿದ್ರಲ್ಲ, ನಾಳೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಂಸದರ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಬರದ ವಿಚಾರ ಚರ್ಚೆ ಮಾಡ್ತಾರೆ. ನಾಳೆಯ ಸಭೆ ಬಳಿಕ ಡಿ ಕೆ ಹೈಕಮಾಂಡ್ ಜೊತೆ ಮಾತುಕತೆಗೆ ಇಳಿಯಲಿದ್ದಾರೆ. ಮೂಲಗಳ ಪ್ರಕಾರ ಮಂಗಳವಾರ ವರಿಷ್ಠರ ಜೊತೆಗೆ ಚರ್ಚಿಸಬಹುದು. ಈ ಚರ್ಚೆ ವೇಳೆ ಸಂಪುಟ ವಿಸ್ತರಣೆಯ ಅಂತಿಮ ಮಾತುಕತೆ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ನಾಳೆ ಬೆಳಗ್ಗೆ 9:30ಕ್ಕೆ ಬೆಂಗಳೂರಿನಿಂದ ದೆಹಲಿಗೆ ಸಿಎಂ ಪ್ರಯಾಣ ಬೆಳೆಸಲಿದ್ದಾರೆ. ಮುಂದಿನ ವಾರ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ಕೂಡ ಜೋರಾಗಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ದೆಹಲಿಯಲ್ಲಿ ಈಗಾಗಲೇ ರಾಜ್ಯ ಸಂಸದರ ಸಭೆಯನ್ನು ಕೂಡ ಮುಖ್ಯಮಂತ್ರಿ ನಾಳೆ ಸಂಜೆ ಕರೆದಿದ್ದಾರೆ. ಇದೇ ಸಮಯದಲ್ಲಿ ನಾಳೆ ಹೈಕಮಾಂಡ್ ನಾಯಕರನ್ನ ಮುಖ್ಯಮಂತ್ರಿಗಳು ಭೇಟಿಯಾಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಕೂಡ ನಾಳೆ ದೆಹಲಿಗೆ ಹಾರಲಿದ್ದಾರೆ. ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ರೆ ಬುಧವಾರ ಅಥವಾ ಗುರುವಾರ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ ದಟ್ಟವಾಗಿದೆ. ಆದ್ರೆ ದೆಹಲಿಯ ವರಿಷ್ಠರು ಯಾವ ಮಾನದಂಡ ಮುಂದಿಟ್ಟು ಪಟ್ಟಿ ಫೈನಲ್ ಮಾಡ್ತಾರೆ ಅನ್ನೋದು ಗುಟ್ಟಾಗೆ ಉಳಿದಿದೆ. ಈಗ ಆಲ್ರೆಡಿ ಒಂದು ಹಂತದ ಮಾತುಕತೆ ಆಗಿದ್ದು, ರಾಜ್ಯ ನಾಯಕರ 2ನೇ ಪಟ್ಟಿಯಲ್ಲಿ ಯಾವ ಬದಲಾವಣೆ ಆಗಿದೆ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಇರುವಂಥ 20 ಸ್ಥಾನಗಳಿಗೆ 40ರಿಂದ 50 ಜನ ಆಕಾಂಕ್ಷಿಗಳಿರುವ ಹಿನ್ನೆಲೆಯಲ್ಲಿ ಅದನ್ನು ಅಳದು ತೂಗಿ ಯಾವ ರೀತಿಯಾಗಿ, ಯಾವ ಸೂತ್ರದಡಿ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಇದನ್ನ ವಿಸ್ತರಣೆಯನ್ನ ಮಾಡ್ತಾರೆ, ಪಟ್ಟಿಯ ಯಾವ ರೀತಿ ಸಿದ್ಧ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಚಟುವಟಿಕೆ ಗರಿಗೆದರಿದೆ. ಸಚಿವ ಸಂಪುಟ ಸೇರೋದಕ್ಕೆ ಆಕಾಂಕ್ಷಿಗಳಿಂದ ಕೊನೆ ಹಂತದ ಕಸರತ್ತು ಶುರುವಾಗಿದೆ. ನೇರವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆಯೇ ತಮ್ಮ ಅಹವಾಲನ್ನ ಇಟ್ಟಿದ್ದಾರೆ. ಬಂಗಾರಪೇಟೆ ಎಂಎಲ್ಎ ಎಸ್ಎನ್ ನಾರಾಯಣಸ್ವಾಮಿ, ಶಾಸಕರಾದ ಹಂಪನಗೌಡ ಬಾದರ್ಲಿ, ಅಜಯ್ ಸಿಂಗ್, ದದ್ದಲ್, ರಹೀಂ ಖಾನ್, ವಸಂತ್ ಕುಮಾರ್ ಸೇರಿದಂತೆ ಹಲವರು ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಐಸಿಸಿ ಅಧ್ಯಕ್ಷರು ದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನವೇ ತಮಗೂ ಒಂದು ಅವಕಾಶ ಕೊಡಿ ಅಂತ ಮನವಿ ಮಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಭೇಟಿ ಬಳಿಕ ಶಾಸಕರು ಸಚಿವ ಸ್ಥಾನದ ಅವಕಾಶದ ಬಾಗಿಲು ತೆರೆಯುವ ವಿಶ್ವಾಸದಲ್ಲಿದ್ದಾರೆ. ವರಿಷ್ಠರು ಹಳೆ ಮಾತುಗಳನ್ನ ನೆನಪಿಸಿ ಮಂತ್ರಿಗಿರಿ ಕೇಳಿದ್ದಾರೆ. ತಮಗೆ ಸ್ಥಾನ ಕೊಡದೆ ಹೋದ್ರೆ ತಪ್ಪು ಸಂದೇಶ ಹೋಗುತ್ತೆ ಅಂತ ಪರೋಕ್ಷವಾಗಿ ಎಚ್ಚರಿಕೆಯನ್ನೂ ಕೊಡ್ತಿದ್ದಾರೆ. ಫಸ್ಟ್ ಟೈಮ್ ಮಂತ್ರಿ ಮಂಡಲ ಮಾಡ್ಬೇಕಾದ್ರೆ ಸುರ್ಜೇವಾಲಾನೇ ಹೇಳಿದ್ರು, ಫಸ್ಟ್ ಟೈಮ್ ಆಫ್ಟರ್ 2.5 years ವಿಲ್ ರಿಮೂವ್ ಎವರಿಬಡಿ ಎಕ್ಸೆಪ್ಟ್ ಆನ್ 5-6 senior members, ವಿಲ್ ಗಿವ್ ಚಾನ್ಸ್ ಟು ಎವರಿಬಡಿ ಅಂತ ಹೇಳಿದ್ದಾರೆ. ಅದೇನೇ ನಾವು ಅದೇ ಮಾತನ್ನ ಮುಂದೆ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇದೀವಿ. ನನ್ನ ಪ್ರಕಾರ ಇನ್ನೂ 20 ಇದೆ. 20ರೊಳಗೆ 15 ಜನಕ್ಕೆ ಹೊಸಬ್ರು ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಭರವಸೆ ಇದೆ. ಯಾಕಂದರೆ ಕೋಲಾರ ಜಿಲ್ಲೆಗೆ ಕಳೆದ 3 ಬಾರಿ ಅವಕಾಶ ಕೊಡದಿರೋದ್ರಿಂದ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾವು 4 ಮಂದಿ ಶಾಸಕರು
ಇರ್ತಕ್ಕಂಥ 6 ಮಂದಿಯಲ್ಲಿ 4 ಮಂದಿ ಕಾಂಗ್ರೆಸ್ನವರು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ಇಷ್ಟೇ ಅಲ್ಲ, ನಾಳೆ ಸಿಎಂ ದೆಹಲಿಗೆ ತೆರಳುತ್ತಾ ಇರೋ ಹಿನ್ನೆಲೆಯಲ್ಲಿ ಕೆಲ ಶಾಸಕರು ದೆಹಲಿಯತ್ತ ಮುಖ ಮಾಡಿದ್ದಾರೆ. ಶಾಸಕರಾದ ಬಿ ನಾಗೇಂದ್ರ, ವಿಜಯಾನಂದ ಕಾಶಪ್ಪನ್ವರ್ ಹಾಗೆ ರಾಘವೇಂದ್ರ ಹಿಟ್ನಾಳ್ ಈಗ ಆಲ್ರೆಡಿ ರಾಷ್ಟ್ರ ರಾಜಧಾನಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹೋಗೋರು ಪಾಪ ಅವ್ರ ಆಸೆ ಮೇಲೆ ಹೋಗ್ತಾರೆ. ಅವ್ರು ಕೇಳೋ ಅವರಿಗೆ ಏನು ಆ ಫ್ರೀಡಮ್ ಇರ್ತದೆ, ಅದರಲ್ಲೇನು ತಪ್ಪೇನಿಲ್ಲ. ನಾನೇ ಹೋಗೋದಿಲ್ಲ. ಆದರೆ ಹೋಗಿ ನಾವು ಮುಂಚೆ ಯಾರ್ಯಾರಿಗೆ ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಕರ್ತವ್ಯ ಏನಿದೆ ಅದನ್ನು ಒಂದು ಸತಿ ಮಾಡಬೇಕು. ನಾವು 100 ಸತಿ ಹೋದ್ರೂ ಕೂಡ ಅದಕ್ಕೆ ಅರ್ಥ ಅಷ್ಟೇ ಇರುತ್ತೆ. ಆದರೆ ಇದು ಸಂಪೂರ್ಣವಾಗಿ ಕೇಂದ್ರಿತವಾಗಿರ್ತದೆ. ಇನ್ನು ಉಪಮುಖ್ಯಮಂತ್ರಿ ಚರ್ಚೆಯೂ ಮುನ್ನೆಲೆಗೆ ಬಂದಿದೆ. ಎಂಬಿ ಪಾಟೀಲ್ಗೆ ಡಿಸಿಎಂ ಸ್ಥಾನ ನೀಡ್ತಾರೆ ಅನ್ನೋ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ಹರಿದಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿರುವ ಎಂಬಿ ಪಾಟೀಲ್, ನನಗ್ ಮಾಹಿತಿ ಇಲ್ಲ ಅಂತಿದ್ದಾರೆ. ಆದರೆ ವಿಜಯಪುರ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ಹೊಸ ಹಿಂದೆ ಪ್ರಸ್ತಾವನೆಗಳು ಅದು ಇತ್ತು, ಚರ್ಚೆಗಳಾಗಿದ್ದು, ಅದು ಹಿಂದೆ ಅವಾಗ ಆಗಿಲ್ಲ. ಈಗ ಅದು ಏನು ಪಕ್ಷ ಯಾವಾಗ ನಿರ್ಧಾರ ಮಾಡಿದರೆ ಆಗ್ತದೆ. ಪಕ್ಷ ಅವತ್ತು ನಿರ್ಧಾರ ಮಾಡಬೇಕಲ್ಲ. ಅದನ್ನು ನೋಡಿ, ಕಾಂಗ್ರೆಸ್ ಪಕ್ಷನಲ್ಲಿ ಅದೆಲ್ಲ ಹೇಳಿದಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ, ಅದು ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ ಈಗ 2-3 ದಿವಸದಲ್ಲಿ. ನಾನು ಒಂದೇ ಹೇಳ್ತೀನಿ, ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಒಟ್ನಲ್ಲಿ ರಾಜ್ಯದ ಸಂಪುಟ ವಿಸ್ತರಣೆ ಕಸರತ್ತು ಕೊನೆಗೊಳ್ಳೋ ಹಂತಕ್ಕೆ ಬಂದಿದೆ. ಯಾರಿಗೆ ಅವಕಾಶ ಸಿಗುತ್ತೆ, 2ನೇ ಪಟ್ಟಿಯಲ್ಲಿ ಹೊಸಬರು ಎಷ್ಟು ಜನ ಇರ್ತಾರೆ, ಪದಗ್ರಹಣ ಯಾವಾಗ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುನಿಲ್, TV9 ಬೆಂಗಳೂರು.